ಗಾಣಿಗ ಸಮಾಜದಿಂದ ವಿಶ್ವದಲ್ಲಿಯೇ ಭಾರತದ ಹೆಸರು ಚಿರಸ್ಥಾಯಿಯಾಗಿದೆ. ಗಾಣಿಗ ಸಮಾಜದ ಮಗನಿಂದ ದೇಶದಲ್ಲಿಯೇ ದೊಡ್ಡ ಬದಲಾವಣೆ ಉಂಟಾಗಿದೆ ಎಂದು ಪ್ರಹ್ಲಾದ್ ದಾಮೋದರ ದಾಸ್ ಮೋದಿ ಅಭಿಪ್ರಾಯಪಟ್ಟರು. ಅವರು ಪುತ್ತೂರು ಸಾಲ್ಮರದ ಕೋಟೇಟ ಸಭಾಂಗಣದಲ್ಲಿ ನಡೆದ ಅಂತರ್ ಜಿಲ್ಲಾ ಮಟ್ಟದ ಗಾಣಿಗ ಸಂಗಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದ್ದಾರೆ. ಗಾಣಿಗ ಸಮಾಜದ ಸಂಘಟನೆಯಾಗುವ ಮೂಲಕ ನಾವು ಏನೆಂದು ತೋರಿಸಬೇಕಾದ ಅವಶ್ಯಕತೆ ಇದೆ. ದೇಶದಾದ್ಯಂತ 14 ಕೋಟಿ ಗಾಣಿಗ ಸಮಾಜದವರಿದ್ದೇವೆ. ರಾಮಾಯಣದಲ್ಲೂ ಗಾಣಿಗರ ಪಾತ್ರವಿದೆ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಗಾಣಿಗರ ಕೊಡುಗೆ ಇದೆ. ಆದರೆ ನಾವು ಸಂಘಟಿತರಾಗಿಲ್ಲ ಎಂಬುದು ಕಟು ಸತ್ಯ ಎಂದಿದ್ದಾರೆ. ಸಂಸದ ಬ್ರಜೇಶ್ ಚೌಟ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವ್ಯಕ್ತಿಯೊಬ್ಬ ಯಾವುದೇ ಕ್ಷೇತ್ರದಲ್ಲಿಯೂ ಸಾಧನೆ ಮಾಡಬೇಕಾದ್ರೆ ಅದರಲ್ಲಿ ಮಹಿಳೆಯರ ಪಾತ್ರ ಬಹಳ ಮುಖ್ಯ. ಯುವ ಜನತೆ ಹೆಚ್ಚಾಗಿ ಉದ್ಯಮ ಕ್ಷೇತ್ರಕ್ಕೆ ಬರಬೇಕು. ಪ್ರಧಾನಿ ಮೋದಿ ಅವರ ವಿಕಸಿತ ಭಾರತ ಸಂಕಲ್ಪ ಒಬ್ಬ ವ್ಯಕ್ತಿಯದ್ದಲ್ಲ, ಅದು ಇಡೀ ಭಾರತ ದೇಶದ ಸಂಕಲ್ಪವಾಗಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದ ಪುತ್ತೂರು ಗಾಣಿಗ ಯಾನೆ ಸಫಲಿಗರ ಸಂಘದ ಅಧ್ಯಕ್ಷ ಲಕ್ಷ್ಮೀ ಪ್ರಸಾದ್ ಬೆಟ್ಟ, ಎಂಎಲ್ಸಿ ಕಿಶೋರ್ ಕುಮಾರ್ ಬೊಟ್ಯಾಡಿ ಪ್ರಧಾನ ಭಾಷಣ ಮಾಡಿದ ಮುಂಬೈ ಸಫಲ್ಯ ಸೇವಾ ಸಂಘದ ಅಧ್ಯಕ್ಷ ಶ್ರೀನಿವಾಸ ಸಫಲ್ಯ, ಕೆಪಿಸಿಸಿ ಉಪಾಧ್ಯಕ್ಷ ವಿಆರ್ ಸುದರ್ಶನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ರಲ್ಲ, ಈ ಪುತ್ತೂರಿನ ಗಾಣಿಗ ಸಂಘಕ್ಕೆ ನಾನು ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಪುತ್ತೂರಿನವರು ಯಾವುದಾದ್ರೂ ಒಂದು ಮನಸ್ಸು ಮಾಡಿದರೆ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾರೆ. ಅದನ್ನು ಬೇರೆ ಯಾರು ಹೇಳಬೇಕಂತಿಲ್ಲ. ಇಲ್ಲಿ ಎಲ್ಲ ಸೇರಿದವರನ್ನು ನೋಡಿದರೆ, ಇಲ್ಲಿ ಮಾಡಿದಂಥ ವ್ಯವಸ್ಥೆಯನ್ನು ನೋಡಿದರೆ, ಡೆಲ್ಲಿಯಿಂದ ಹಿಡಿದು ಇಡೀ ದೇಶದ ಜನರನ್ನು ಇಲ್ಲಿ ಸೇರಿಸುವಂಥ ಒಂದು ದೊಡ್ಡ ಮಟ್ಟದ ಕೆಲಸವನ್ನು ಅವರು ಮಾಡಿದ್ದಾರೆ. ನಿಜವಾಗಿ ಇದು ಒಳ್ಳೆಯ ಕೆಲಸ. ಸಮಾಜ ನಮಗೆ ಯಾವಾಗ ಬೇಕಾಗ್ತದೆ ಅಂತ ಹೇಳುವಾಗ, ಈಗ ನಮ್ಮ ಮುಂಬೈಯ ಅಧ್ಯಕ್ಷರು ಆಗಿರಬೇಕು, ಅವರು ಮಾತಾಡ್ತಾ ಇದ್ದಾರೆ, ಸಮಾಜ ಯಾವುದೆಲ್ಲ ಕೆಲಸಗಳನ್ನು ಮಾಡಬೇಕು. ನಾವು ಅವರವರ ಮನೆಗೆ ಕೆಲಸಗಳನ್ನು ಮಾಡಿದರೆ ಸಾಧ್ಯ ಆಗುವುದಿಲ್ಲ. ವಿದ್ಯಾಭ್ಯಾಸದ ಕಡೆಗೆ ಗಮನವನ್ನು ಕೊಡಬೇಕು. ಎಲ್ಲ ಸಮಾಜದಲ್ಲೂ ಕೂಡ ಬಡವರು ಇದ್ದಾರೆ. ಬಡವರು ಇಲ್ಲದಂಥ ಸಮಾಜನೇ ಇಲ್ಲ. ಒಂದಷ್ಟು ಮೇಲ್ಮಟ್ಟದ ಸಮಾಜದಲ್ಲಿ ಇದ್ದವರಿದ್ದರೆ, ಕೆಳ ಮಟ್ಟದಲ್ಲಿ ತಳಮಟ್ಟದವರಲ್ಲಿ ಇದ್ದವರು ಬೇಕಾದಷ್ಟು ಜನ ಇದ್ದಾರೆ. ಸಹಾಯ ಮಾಡುವವರು ಕಡಿಮೆ. ಸಹಾಯ ಮಾಡುವಂಥ ಮನೋಭಾವನೆ ಬರಬೇಕು. ಆ ಮುಖಾಂತರ ಕಷ್ಟದಲ್ಲಿರುವಂಥ ಕುಟುಂಬಗಳನ್ನು ಮೇಲೆತ್ತುವಂಥ ಕೆಲಸಗಳನ್ನು ಮಾಡಬೇಕು. ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸಗಳನ್ನು ಸಮಾಜ ಮಾಡಿದರೆ ಆ ಮಕ್ಕಳು ಮುಂದೆ ಬಂದು ಇನ್ನಷ್ಟು ಸಮಾಜವನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಗಾಣಿಗ ಸಮಾಜದ ಬಂಧುಗಳು, ಈ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಗಟ್ಟಿಯಾಗಿರಬೇಕಾದ್ರೆ, ಹಿಂದುತ್ವ ಅತ್ಯಂತ ಪ್ರಬಲವಾಗಿರಬೇಕಾದ್ರೆ ಈ ರೀತಿಯ ಹಲವು ಸಮಾಜಗಳು ಕೂಡ ಕಾರಣ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತುಂಬ ಸಲ ನಮ್ಮ ಜಿಲ್ಲೆಯ ಬಗ್ಗೆ ಗೊತ್ತಿಲ್ಲದವರು, ನಮ್ಮ ಜಿಲ್ಲೆಯ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದವರು, ಈ ಜಿಲ್ಲೆಯಲ್ಲಿ ಹಿಂದೂ ಸಮಾಜ ಹೇಗೆ ಬದುಕ್ತಾ ಇದೆ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳದವರು ತುಂಬ ಸಲ ಅಸಹನೆಯ ಮಾತುಗಳನ್ನು ಆಡ್ತಾರೆ. ಆದರೆ ನಾನಂತೂ ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ, ಹಿಂದೂ ಸಮಾಜ ಇವತ್ತು ಅತ್ಯಂತ ಗಟ್ಟಿಯಾಗಿ ಎಲ್ಲರನ್ನು ಒಂದಾಗಿ ಒಟ್ಟಾಗಿ ಕೊಂಡೊಯ್ಯುವಂಥ ಎಲ್ಲಿಯಾದರೂ ಒಂದು ಜನಜೀವನ ಇದ್ದರೆ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ಹೇಳಬಲ್ಲೆ.